ಹಾಯ್ ಹಲೋ ನಮಸ್ಕಾರ ಸಮಸ್ತ ಕರ್ನಾಟಕ ವೀಕ್ಷಕ ಜನತೆಗೆ. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಬಹಳಷ್ಟು ದೊಡ್ಡದಾಗಿರ್ತಕ್ಕಂತಹ ಒಂದು ಚಾನಲ್ ಪವರ್ ಟಿವಿ ಒಂದು ಸುದ್ದಿವಾಹಿನಿ ಕೆಲವು 2-3 ದಿನಗಳಿಂದ ಬಂದಾಗಿರ್ತಕ್ಕಂಥದ್ದು. ಸೊ ಈ ಒಂದು ಚಾನಲ್ ಯಾವುದಕ್ಕಾಗಿ ಬಂದಾಗಿದೆ, ನೀವು ಟಿ ವಿ ಆನ್ ಮಾಡ್ತಾ ಇರಬೇಕಾದ್ರೆ ಅನಿವಾರ್ಯ ಕಾರಣಾಂತರದಿಂದ ಈ ಒಂದು ಚಾನಲನ್ನು ಸ್ಥಗಿತಗೊಳಿಸಿದ್ವಿ. ನಮ್ಮ ಮಾನ್ಯ ಕರ್ನಾಟಕ ಹೈಕೋರ್ಟ್ನ ಆದೇಶದ ಮೇರೆಗೆ ಕೆಲವು ದಿನಗಳ ಕಾಲ ಈ ಒಂದು ಚಾನಲನ್ನು ಸ್ಥಗಿತಗೊಳಿಸಿದ್ದೀವಿ, ಸಹಕರಿಸಬೇಕಾಗಿ ವಿನಂತಿ ಅಂತೇಳಿ ಬರ್ತಾ ಇರುತ್ತೆ. ಹೆಡ್ಲೈನ್ ನೀವು ನೋಡಿರ್ತೀರ, ಯಾವೊಂದು ಪವರ್ ಟಿ ವಿ ಒಂದು ಚಾನಲನ್ನು ನೀವು ಆನ್ ಮಾಡಿಕೊಂಡಾಗ. ಸೊ ಯಾವುದಕ್ಕಾಗಿ ಬಂದ್ ಮಾಡಿದ್ದಾರೆ, ಕಳೆದ 1 ವರ್ಷದ ಹಿಂದ್ಗಡೆ ವಿಜೇಂದ್ರ ಅವರ ಕೆಲವೊಂದು ಪ್ರಕರಣಗಳನ್ನು ಎತ್ತಿಡೋದಕ್ಕಾಗಿ ಏನಾದರೂ ಈ ಒಂದು ಚಾನಲನ್ನು ಬಂದ್ ಮಾಡಿದ್ದಾರಾ, ಅಥವಾ ಕಳೆದ 8-10 ದಿನಗಳಿಂದ ದರ್ಶನ್ಗೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಸ್ವಾಮಿಗೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲಿಗೆ ಈ ಒಂದು ಚಾನಲಲ್ಲಿ ಎತ್ತಿ ತೋರಿಸಿದ್ರು ಆ ಸುದ್ದಿನ. ಸೊ ಹಾಗಾಗಿ ಏನಾದರೂ ಈ ಒಂದು ಚಾನಲನ್ನು ಬಂದ್ ಮಾಡಿದಾರಾ, ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ನೀಡತಕ್ಕಂತಹ ಅಪ್ಡೇಟ್ಸ್ಗಳು ಮೊದಲಿಗೆ ಬಂದು ನಿಮಗೆ ತಲುಪ್ತವೆ. ಸ್ನೇಹಿತರೆ, ಕರ್ನಾಟಕ ಹೈಕೋರ್ಟ್ ಏನು ಮಾಡಿದೆ, ತತ್ಕ್ಷಣದಿಂದಲೇ ಪವರ್ ಟಿವಿ ಪ್ರಸಾರವನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು. ಸೊ ಯಾಕೆ ಈ ಒಂದು ಪವರ್ ಟಿವಿಯನ್ನು ಬಂದ್ ಮಾಡಿದ್ದಾರೆ, ಕಳೆದ 2-3 ದಿನಗಳಿಂದ ಬಂದಾಗಿದೆ. ಸೊ ಯಾವುದಕ್ಕಾಗಿ ಬಂದ್ ಮಾಡಿದ್ದಾರೆ, ದರ್ಶನ್ ವಿಚಾರವಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಸುದ್ದಿಗೆ ಸಂಬಂಧಪಟ್ಟಂತೆ ಏನಾದರೂ ಬಂದ್ ಮಾಡಿದಾರಾ, ಕಳೆದ 1 ವರ್ಷದ ಹಿಂದ್ಗಡೆ ಇರತಕ್ಕಂಥ ವಿಜೇಂದ್ರ ಸಂಬಂಧಪಟ್ಟಂತೆ ಇರತಕ್ಕಂಥ ಆರೋಪದ ಮೇಲೆ ಎತ್ತಿ ತೋರಿಸಿರೋದಕ್ಕೇನಾದರೂ ಈ ಒಂದು ಸುದ್ದಿವಾಹಿನಿಯನ್ನು ಬಂದ್ ಮಾಡಿದ್ದಾರೆ ಅಂತೇಳಿ ನೋಡೋದಾದರೆ, ಹೌದು ಸ್ನೇಹಿತರೆ, ಇವು ಯಾವುದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಮಾನ್ಯ ನಮ್ಮ ಕರ್ನಾಟಕ ಹೈಕೋರ್ಟ್ ಏನು ಮಾಡಿದೆ, ಪರವಾನಗಿ ನವೀಕರಣ ಮಾಡದ ಇರೋದಕ್ಕೆ, ಅಂದರೆ ಲೈಸೆನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಳದೇ ಇರೋದಕ್ಕೆ ಆ ಆರೋಪನ ಎದುರಿಸ್ತಿರುವ ಹಿನ್ನೆಲೆಯಲ್ಲಿ ಕನ್ನಡ ಸುದ್ದಿವಾಹಿನಿ ಅಂತಕ್ಕಂತಹ ಪವರ್ ಟಿವಿಯನ್ನು ಈ ಕೂಡಲೇ ತನ್ನೆಲ್ಲ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂಥದ್ದನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ ಮಂಗಳವಾರ ಈ ಆದೇಶನ ಹೊರಡಿಸಿರೋದು. ಹಾಗಾಗಿ ಪವರ್ ಟಿವಿ ಬಂದಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚಾನಲನ್ನು ಬಂದ್ ಮಾಡಿಲ್ಲ. ಇಲ್ಲಿ ಲೈಸೆನ್ಸ್ ರಿನ್ಯೂವಲ್ ಮಾಡದೇ ಇರೋದಕ್ಕೆ ಈ ಒಂದು ಚಾನಲನ್ನು ಬಂದ್ ಮಾಡಿದ್ದಾರೆ ಮಾಹಿತಿ ಸಿಗ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದಕ್ಕೆ ಕೇಂದ್ರ ವಲಯದ IG ಬಿಹಾರ್ ರವಿಕಾಂತೇಗೌಡ ಅನ್ನುವಂತಹ ವಿಧಾನ ಪರಿಷತ್ ಮಾಜಿ ಸದಸ್ಯ MH ರಮೇಶ್ ಗೌಡ ಸಲ್ಲಿಸಿದ ಅರ್ಜಿಗಳನ್ನು ಪರಿಶೀಲಿಸಿದ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರಿದ್ದ ಏಕಸದಸ್ಯ ಪೀಠ ಈ ಮಹತ್ವದ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಹಾಗಾದರೆ ಎಲ್ಲಿವರೆಗೂ ಈ ಒಂದು ಚಾನಲನ್ನು ಬಂದ್ ಮಾಡ್ತಾರೆ ಅಂದರೆ ಜುಲೈ 8ರವರೆಗೆ ಈ ಪ್ರಸಾರವನ್ನು ಸ್ಥಗಿತಗೊಳಿಸಬೇಕು. ಏನೆಲ್ಲ ಸ್ಥಗಿತಗೊಳಿಸಬೇಕು, ಆ ಚಾನಲ್ ಪ್ರಸಾರ ಆಗ್ತಕ್ಕಂತಹ ಸುದ್ದಿ ವಾಹಿನಿ ಅಂತಲೇ ಪ್ರಖ್ಯಾತಿ ಹೊಂದಿರತಕ್ಕಂತಹ ಪವರ್ ಟಿವಿಯಲ್ಲಿ ಆ ಚಾನಲ್ ಬರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳಾಗಿರ್ಬೋದು, ನ್ಯೂಸ್ ಹೇಳುವಂಥದ್ದಾಗಿರ್ಬೋದು, ಸ್ಟೋರಿಗಳನ್ನು ಹೇಳುವಂಥದ್ದಾಗಿರ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮ ಆಗಿರಲಿ ಅಂತಹಗಳನ್ನು ನಿಲ್ಲಿಸುವಂತೆ ಮಾನ್ಯ ನಮ್ಮ ಕರ್ನಾಟಕ ಹೈಕೋರ್ಟು ಜುಲೈ 8ರವರೆಗೆ ಪ್ರಸಾರ ಮಾಡಬಾರ್ದು ಅಂತ ಹೇಳೈತಿ. ಯಾವಂಡರ್ 1995ರ ಆದೇಶವನ್ನು ಉಲ್ಲಂಘಿಸಿರುವ ಕಾರಣಕ್ಕಾಗಿ ಈ ಒಂದು ಸುದ್ದಿ ವಾಹಿನಿಯನ್ನು ಬಂದ್ ಮಾಡಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ಚಾನಲ್ನ ಮತ್ತೆ ಜುಲೈ 8ರ ನಂತರ ಓಪನ್ ಆಗಬಹುದು ಅಂತೇಳಿ ಇಲ್ಲಿ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಸಂಕ್ಷಿಪ್ತ ಮಾಹಿತಿ ಆದರೂ ಎಲ್ಲನೂ ಸ್ಪಷ್ಟ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ ಅಂದ್ಕೊಳ್ತಾ, ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು ಸ್ನೇಹಿತರೆ.